ಹಲೋ ಆಯುರ್ಸಿದಿಂದ ಇವತ್ತು ನಾವು ಆರೋಗ್ಯ ಸಂಸ್ಕಾರದ 11ನೇ ಸಂಚಿಕೆಯಲ್ಲಿ ಕಳೆದ ಸಾರಿ ನಾನು ಹೇಳಿದಂಗೆ ಪ್ರೀಪೋನ್ಮೆಂಟ್ ಆಫ್ ಪೀರಿಯಡ್ಸ್ ಮತ್ತು ಪೋಸ್ಟ್ಪೋನ್ಮೆಂಟ್ ಆಫ್ ಪೀರಿಯಡ್ಸ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ. ಪ್ರೀಪೋನ್ಮೆಂಟ್ ಆಫ್ ದ ಪೀರಿಯಡ್ಸ್ ಅಂದರೆ ಏನು ಅಂತಂದರೆ ಪೀರಿಯಡ್ಸ್ನ ಸ್ವಲ್ಪ ಹಿಂದಕ್ಕೆ ಬರೋ ಹಾಗೆ ಮಾಡ್ಕೊಳ್ಳೋದು, ಮತ್ತು ಪೋಸ್ಟ್ಪೋನ್ಮೆಂಟ್ ಆಫ್ ಪೀರಿಯಡ್ ಅಂತ ಅಂದರೆ ಪೀರಿಯಡ್ಸ್ನ 2 ರಿಂದ 3 ದಿನ ಮುಂದಕ್ಕೆ ಹೋಗೋ ಹಾಗೆ ಮಾಡೋದು. ಪ್ರೀಪೋನ್ಮೆಂಟ್ ಆಫ್ ಪೀರಿಯಡ್ಸ್ಗೆ ನಮ್ಮಲ್ಲಿ 3 ರೀತಿಯ ಸ್ಟೆಪ್ಸ್ನ ಹೇಳ್ತೀನಿ. ಬಟರ್ಫ್ಲೈ ಫ್ಲಾಪಿಂಗ್ ಅಂತ ನಾವೇನು ಹೇಳ್ತೀವಿ, ಆ ಫ್ಲಾಪಿಂಗ್ನ ಕೆಳಗಡೆ ಕೂತು ಮಾಡೋದು ದಿನದಲ್ಲಿ 4 ರಿಂದ 5 ಸಾರಿ ಮಾಡಬೇಕು, ಮತ್ತು ಪ್ರತಿ ಸಾರಿ ಯೂರಿನೇಷನ್ ಮಾಡಿದಾಗ ಬಸ್ಕಿಯನ್ನು ಮಾಡಬೇಕು. ಇದು ಮಾಡೋದ್ರಿಂದ ಏನಾಗುತ್ತೆ, ಹಾರ್ಮೋನಲ್ ಸೆಕ್ರೇಷನ್ಸ್ ಹೆಚ್ಚಾಗ್ಬಿಟ್ಟು ಪೀರಿಯಡ್ಸು ಸ್ವಲ್ಪ ಬೇಗ ಆಗುತ್ತೆ. ಅದ್ರ ಜೊತೆಗೆ ಏನು ಅಡ್ವೈಸ್ ಮಾಡ್ತೀನಿ ಅಂತಂದರೆ ಹುರುಳಿ ಮತ್ತು ಏನಂದರೆ ಹಾರ್ಸ್ ಕ್ರೇಮ್ ಅಂತ ಹೇಳ್ತೀವಲ್ಲ, ಅದನ್ನು ಟೀ ಮಾಡಿಬಿಟ್ಟು 3 to 4 ಟೈಮ್ಸು ಈ ಜೋನಿ ಬೆಲ್ಲ ಅಂದರೆ ತುಂಬ ಡಾರ್ಕ್ ಕಲರ್ದು ಸಿರಪ್ ಥರ ಇರುತ್ತೆ ಬೆಲ್ಲ, ಬಾಣಂತಿಗೆ ಯೂಸ್ ಮಾಡ್ತೀವಿ ನೋಡಿ, ಆ ಬೆಲ್ಲನ ಹಾಕಿ ಕುಡಿಯೋದ್ರಿಂದ ಏನಾಗುತ್ತೆ, ಪ್ರೀಪೋನ್ಮೆಂಟ್ ಆಫ್ ಪೀರಿಯಡ್ಸು 2 to 3 days ಪ್ರೀಪೋನ್ ಆಗುತ್ತೆ. ಯಾವಾಗ ತಗೋಬೇಕು ಅಂತಂದರೆ 10 days ಇದೆ ಪೀರಿಯಡ್ಸ್ಗೆ ಅನ್ನೋವಾಗ ಇದನ್ನು ನೀವು 3 to 4 days ಮಾಡಿದಾಗ 3 to 4 days ಹಿಂದಕ್ಕೆ ಬರುತ್ತೆ ಪೀರಿಯಡು. ಮತ್ತು ಪೋಸ್ಟ್ಪೋನ್ಮೆಂಟ್ ಆಫ್ ಪೀರಿಯಡ್ಗೆ ಏನು ಮಾಡಬೇಕು ಅಂತಂದರೆ 7 days ಇನ್ನು ಪೀರಿಯಡ್ಸ್ಗೆ ಇದೆ ಅನ್ನೋವಾಗ ಖಾಲಿ ಹೊಟ್ಟೆಯಲ್ಲಿ 1 ನಿಂಬೆಹಣ್ಣಿನ ರಸ ಪೂರ್ತಿ 1 ಅರ್ಧ ಲೋಟ ನೀರಿಗೆ ಸಕ್ಕರೆ ಹಾಕಿ ಕರಗಿಸಿ ಅದನ್ನು ಕುಡಿದು, ಅದು ಫುಲ್ ಯೂರಿನ್ ಪಾಸ್ ಆಗೋವರೆಗೂ ಬೇರೆ ಏನು ಫುಡ್ ತೊಗೋಬಾರ್ದು. ಇದು ಒಂದು. ಇದ್ರ ಜೊತೆಗೆ ರಾತ್ರಿ ಮಲಗುವಾಗ ಕಪಾಲಭಾತಿ ಅನ್ನೋದು ಒಂದು ಬ್ರೀದಿಂಗ್ ಟೆಕ್ನಿಕ್ಕು. ಅದನ್ನು ಮಲಗೋಕ್ಕೆ ಜಸ್ಟ್ ಮುಂಚೆ ಒಂದು 100 cycles ಅಷ್ಟು ಮಾಡಿದಾಗ ಏನಾಗುತ್ತೆ, ಪೆಲ್ವಿಕ್ ಮಸಲ್ಸ್ ರಿಲ್ಯಾಕ್ಸ್ ಆಗಿಬಿಡುತ್ತೆ, ಹಾಗಾಗಿ ಪೋಸ್ಟ್ಪೋನ್ ಆಗುತ್ತೆ ಪೀರಿಯಡ್ಸು. ಇದು ಎರಡನ್ನು ಪೋಸ್ಟ್ಪೋನ್ಮೆಂಟ್ ಮತ್ತು ಪ್ರೀಪೋನ್ಮೆಂಟ್ಗೆ ಯೂಸ್ ಮಾಡ್ತಾ ಹೋಗ್ಬೋದು. ಮತ್ತು ಇವಾಗ ನಾವು ಪೀರಿಯಡ್ಸ್ ಬಗ್ಗೆನೇ ತಿಳ್ಕೊಳ್ಳೋಣಂತೆ. ಯಾಕೆ ಪೀರಿಯಡ್ಸ್ನ ಪೋಸ್ಟ್ಪೋನ್ಮೆಂಟ್ ಮತ್ತು ಪ್ರೀಪೋನ್ಮೆಂಟ್ಗೆ ಹಾರ್ಮೋನ್ ಟ್ಯಾಬ್ಲೆಟ್ಸ್ನ ತೊಗೊಳ್ಬಾರ್ದು ಅಂತ ಅಂದರೆ, ಒಂದು ಹಾರ್ಮೋನ್ ಟ್ಯಾಬ್ಲೆಟ್ ತೊಗೊಂಡ್ರೆ ಕೂಡ ದೇರ್ ವಿಲ್ ಬಿ ತುಂಬ ಸೈಡ್ ಎಫೆಕ್ಟ್ ಆಗುತ್ತೆ. ಏನು ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ಅಂದರೆ, ಹಾರ್ಮೋನ್ ಸೆಕ್ರೇಷನ್ಸು ನಮ್ಮಲ್ಲಿ 3 ರೀತಿ ಇರುತ್ತೆ. ಸೆಕ್ರೆಟರಿ ಫೇಸ್, ಓವ್ಯುಲೇಟರಿ ಫೇಸ್, ಲ್ಯೂಟಿಯಲ್ ಫೇಸ್ ಅಂದ್ಬಿಟ್ಟು ಈ 3 ಸ್ಟೇಜಸ್ನಲ್ಲಿ ಬೇರೆ ಬೇರೆ ಹಾರ್ಮೋನಲ್ ಸೆಕ್ರೇಷನ್ಸ್ ನಮ್ಮ ಬಾಡಿಲಿ ಆಗ್ತಾ ಇರುತ್ತೆ. ನೀವು ಈ ಪೋಸ್ಟ್ಪೋನ್ಮೆಂಟ್ ಪ್ರೀಪೋನ್ಮೆಂಟ್ಗೆ ಹಾರ್ಮೋನ್ ತೊಗೊಂಡಾಗ ಏನಾಗುತ್ತೆ, ನಾರ್ಮಲಿ ಏನು ಹಾರ್ಮೋನಲ್ ಸೆಕ್ರೇಷನ್ ಆಗುತ್ತೋ ಅದು ತೀರಾ ಹೆಚ್ಚಾಗುತ್ತೆ ಕೆಲವು ಸಾರಿ, ಇಲ್ಲ ಕೆಲವು ಸಾರಿ ಲೋ ಆಗುತ್ತೆ, ಇಲ್ಲಾಂದರೆ ಅದು ಪೂರ್ತಿ ಡಿಸ್ಟರ್ಬ್ ಆಗೋದ್ರಿಂದ ನಿಮ್ಮದು 3 ರಿಂದ 6 ಪೀರಿಯಡ್ ಸೈಕಲ್ಸು ವೇರಿಯೇಷನ್ ಆಗಿಬಿಡುತ್ತೆ ಒಂದು ಸಿಂಗಲ್ ಟ್ಯಾಬ್ಲೆಟ್ ತೊಗೊಂಡ್ರೆ ಕೂಡ. ಹಾಗಾಗಿ ನ್ಯಾಚುರಲ್ ಮೆಥಡ್ಸ್ನ ಯೂಸ್ ಮಾಡಿ. ಇದ್ರ ಬಗ್ಗೆ ಹೆಚ್ಚು ಮಾಹಿತಿ ಬೇಕು ಅಂತಂದರೆ ನಮ್ಮನ್ನು ಸಂಪರ್ಕಿಸಬಹುದು. ಇದು ಮುಟ್ಟಿನ ಎಲ್ಲ ತೊಂದರೆಗಳು ಮತ್ತು ಗರ್ಭಾವಸ್ಥೆ ಎಲ್ಲ ತೊಂದರೆಗಳು ಮತ್ತು ಗರ್ಭ ನಿಲ್ಲಲಿಕ್ಕೆ ಆಗೋ ತೊಂದರೆಗಳು, ಇದ್ರ ಬಗ್ಗೆ ಎಲ್ಲದಕ್ಕೂ ಮಾಹಿತಿಗಳು ಬೇಕು ಅಂದರೂ ನಮ್ಮಲ್ಲಿ ಸಿಗುತ್ತೆ. ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.